ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಮ್ಮ ರೈತರು ಇಲ್ಲಿ ಏನೆಲ್ಲ ಬೆಳೆದಿದ್ದಾರೆ ಒಂದು ಟ್ರಿಪ್ಪು ನೋಡೋಣ. ಪರಿಚಯ ಮಾಡಿಸ್ತೀನಿ. ಯಾವ ಥರ ಕಬ್ಬು, ಭತ್ತ, ರಾಗಿ, ಜೋಳ, ಸೀಮೆ ಹುಲ್ಲು, ತೆಂಗಿನ ಮರಗಳು ಯಾವ ಥರ ವ್ಯವಸಾಯ ಮಾಡಾರೆ ಅಂತ ಒಂದು ಟ್ರಿಪ್ಪು ತೋರಿಸ್ತೀನಿ. ಅದನ್ನು ನೋಡೋಣ. ಲಕ್ಷ್ಮೀಗೌಡನ ದೊಡ್ಡಿ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೇರಿದ್ದು ಈ ಊರು. ಲಕ್ಷ್ಮೇಗೌಡನ ದೊಡ್ಡಿ. ನಮ್ಮ ಲಕ್ಷ್ಮೇಗೌಡನ ದೊಡ್ಡಿ ರೈತರಿಗೆಲ್ಕ ನಮ್ಮ ಕಡೆಯಿಂದ ವಂದನೆಗಳು. ಟ್ಯಾಂಕ್ಸ್. ನೋಡಿ ತುಂಬ ಸಖತ್ತಾಗೆ ನಮ್ಮ ರೈತರು ಏನೆಲ್ಲ ಬೆಳೆದಾರೆ ಒಂದು ಟ್ರಿಪ್ ನೋಡೋಣ. ನೋಡಿ ಅದೇ ಥರ ಒಂದು ಸಣ್ಣದಾಗಿ ಒಂದು ಉಲ್ಮೇದೆ ಕೂಡ ಹಾಕಿದ್ದಾರೆ. ದನಗಳ್ಗೆ ಅವು ದನ, ಎಮ್ಮೆ, ಆಡು, ಕುರಿ ಅವಕ್ಕೆಲ್ಲ ಹಾಕ್ತಾರೆ, ತಗೊಂಡೋಗಿ ಮೇಯಿಸ್ತಾರೆ ಮನೆಗೆ. ನೋಡಿ ಇದು ಮಳೆಗಾಲಕ್ಕೆ ಮಡಗಿರುವಂಥ ಹುಲ್ಲು. ಮಳೆಗಾಲದಲ್ಲಿ ದನ, ಎಮ್ಮೆ, ಆಡು, ಕುರಿ ಮೇಯಲ್ಲ ಅವಾಗ ತ್ಯಾವ ಅಂದ್ಬಿಟ್ಟು. ಅವಾಗ ಹುಲ್ಲು ತಗೋಗ್ಬಿಟ್ಟು ಒಣ ಹುಲ್ಲು ತಗೋಗ್ಬಿಟ್ಟು ನಮ್ಮ ರೈತರು ಮನೇಲಿ ಕೇಣಿಗೆ ಹಾಕ್ತಾರೆ. ಆವಾಗ ಕೇಣಿಲಿ ಹಾಕ್ದಾಗ ಕೇಣಿಗೆ ಹಿಡ್ದು ಕಟ್ಟಾಕ್ದಾಗ ದನ, ಆಡು, ಕುರಿ, ಎಮ್ಮೆ ಎಲ್ಲ ಮೇಯ್ತವೆ ಅವಾಗ. ನೋಡಿ ಅದೇ ಥರ ಪಂಪ್ಸೆಟ್ಟು ಕೂಡ ಐತೆ ಪಕ್ಕದಲ್ಲಿ. ನೋಡಿ ತುಂಬ ಸಕ್ಕತ್ತಾಗೈತೆ. ನಮ್ಮ ರೈತರು ಬೆಳೆದಿರುವಂಥ ಒಂದು ಸಾಧನೆ ಇದು, ವ್ಯವಸಾಯ. ನೋಡಿ ಅದೇ ಥರ ಕಬ್ಬು, ಜೋಳ ತಗೊಂಡೋಗಿ ಎಮ್ಮೆ, ಆಡು, ಕುರಿ, ದನ ಇವಕ್ಕೆಲ್ಲ ಮೇಯಿಸ್ತಾರೆ. ನೋಡಿ ಹಾಕ್ತಾರೆ, ಮೇಯ್ತವೆ ಅವು. ನೋಡಿ ಅದೇ ಥರ ತೆಂಗಿನ ಮರಗಳು ನೋಡಿ ಯಾವ ಥರ ಐತೆ. ನಮ್ಮ ರೈತರು ಬೆಳೆದಿರುವಂಥ ತೆಂಗಿನ ಮರಗಳು ಇವೆಲ್ಲ. ನಮ್ಮ ತಾತ ಮುತ್ತಾತಿರೋ ಬೆಳೆದಿರುವಂಥ ತೆಂಗಿನ ಮರಗಳು ಇವೆಲ್ಲ. ತುಂಬ ಸಖತ್ತಾಗೆ ಬೆಳೆದಿದ್ದಾರೆ ನಮ್ಮ ರೈತರು ನಿಜವಾಗ್ಲೂ. ಅದೇ ಥರ ಗದ್ದೆ ಕಡೆಗೆ ನಾಯಿ ಕೂಡ ಬಂದೈತೆ ನೋಡಿ. ಡಾಗ್ ನಾಯಿ ತುಂಬ ಸಖತ್ತಾಗೆ ತಿರ್ಗಾಡ್ಕೊಂಡು ಹೋಯ್ತೈತೆ ಮನೆಗೆ ಅದುವೇ. ಅದೇ ಥರ ನಮ್ಮ ತಾತ ಮುತ್ತಾತಿರೋ ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮದಲ್ಲಿ ಯಾವ ಥರ ಮನೆಗಳು ಕಟ್ಟಾರೆ, ಯಾವ ಥರ ಆಲಮನೆಗಳು ನಮ್ಮ ರೈತರು ಯಾವ ಥರ ಆಲಮನೆಗಳು ನಡ್ಸ್ಕೊಂಡು ಹೋಯ್ತವ್ರೆ ಅದನ್ನು ತೋರಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ಒಂದು ಟ್ರಿಪ್ ನೋಡೋಣ. ಅದೇ ಥರ ನಮ್ಮ ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮದಲ್ಲಿ ನಮ್ಮ ರೈತರು ಆಡು, ಕುರಿ, ಎಮ್ಮೆ, ದನ, ಹಳ್ಳಿಕಾರ ದನಗಳು, ಹಸುಗಳು, ಫಾರಮ್ ಹಸುಗಳು ಯಾವ ಥರ ಸಾಕರೆ ಒಂದು ಟ್ರಿಪ್ಪು ನೋಡೋಣ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್, ತುಂಬ ಸಖತ್ತಾಗೆ ನಮ್ಮ ರೈತರು ಗದ್ದೆ ವ್ಯವಸಾಯ ಅವೆಲ್ಲ ತುಂಬ ಸಖತ್ತಾಗಿ ಮಾಡ್ತಾರೆ ನಿಜವಾಗ್ಲೂ. ನೋಡಿ ತುಂಬ ಸಖತ್ತಾಗೈತೆ. ವಾತಾವರಣ ಅಂತೂ ತುಂಬ ಸಖತ್ತಾಗೈತೆ. ಒಳ್ಳೆ ಪ್ಲೇಸ್ ಇದು. ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮಕ್ಕೆ ಹೋಯ್ತೈತೆ ರೋಡು. ಇವಾಗ ಹೋಗೋಣ, ನಾವು ತೋರಿಸ್ತೀನಿ ಯಾವ ಥರ ಐತೆ ಅಂತ. ಬನ್ನಿ. ಗಾಡಿ ಕಟ್ಕೊಂಡು ನಮ್ಮ ರೈತರು ಗದ್ದೆ ಕಡೆಗೆ ಬಂದಿದ್ದಾರೆ. ಗಾಡಿ ಕಟ್ಕೊಂಡು, ಎತ್ತಿನ ಗಾಡಿ ಕಟ್ಕೊಂಡು. ದನಗಳಿಲ್ಲ, ದನಗಳು ಎಲ್ಲ ಅಲ್ಲಿ ಉಳ್ತೈತೆ ನೋಡಿ ಮೇಲ್ಗಡೆ ದನಗಳು. ಕಬ್ಬುನ ಪಟ ಹೊಡಿತಿದ್ದಾರೆ, ತುಂಬ ಸಖತ್ತಾಗಿ ಹೊಡಿತಿದ್ದಾರೆ. ನಮ್ಮ ರೈತರಲ್ಲೊಬ್ಬರು ಮರದಡಿಲಿ ಕುಂತ್ಕೊಂಡಿದ್ದಾರೆ ಬಿಸಿಲು ಅಂದ್ಬಿಟ್ಟು. ನೋಡಿ ಏನೆಲ್ಲ ಬೆಳೆದಿದ್ದಾರೆ ಒಂದು ಟ್ರಿಪ್ ನೋಡಿ. ತುಂಬ ಸಖತ್ತಾಗೈತೆ. ಕಾಲುವೆ ನೀರು ಕೂಡ ಬರ್ತೈತೆ ನೋಡಿ. ಪೈರು ಇವಾಗ ಕಬ್ಬು ಪೈರು ತರಗೋರಿ ಪಟ್ಟಿಗೆ ಹಾಕಿದ್ದಾರೆ ನಮ್ಮ ರೈತರು. ನೋಡಿ ಯಾವ ಥರ ಕಬ್ಬು ಕೂಡ ಬೆಳೆದಿದ್ದಾರೆ ಪಕ್ಕದಲ್ಲಿ. ನೋಡಿ ಇದು ನಮ್ಮ ಅಜ್ಜಿದಿರೋ ಗೋರಿಗಳಿದು. ತುಂಬ ಸಖತ್ತಾಗ ಅಂದಗಾಲದಲ್ಲಿ ಅವತ್ತಿನ ಕಾಲದಲ್ಲೇ ಕಟ್ಟಿಸಿರುವಂಥ ಗೋರಿಗಳಿವು. ಇವಾಗತ್ತು ಯಾರು ಈ ಥರ ಗೋರಿಗಳ ಕಟ್ಟಿಸಲ್ಲ ನಿಜವಾಗ್ಲೂ. ಸತ್ತಂತ ಇದರಲ್ಲಿ ಅವರು ಸತ್ತೋಗ್ಬಿಟ್ರೆ ತಂದು ಗೋರಿ ಒಳಕ್ಕೆ ಕೂರಿಸ್ತಿದ್ರಂತೆ ಅವಾಗ ನಿಜವಾಗ್ಲೂ. ನೋಡಿ ತುಂಬ ಸಖತ್ತಾಗೈತೆ. ಲಿಂಗಜಮ್ಮ ನೋಡಿ ಸಖತ್ತಾಗೈತೆ ನಿಜವಾಗ್ಲೂ. ಇದೇ ಊರು ಕಾಣಿಸ್ತಾ ಇರೋದು ಲಕ್ಷ್ಮೇಗೌಡನ ದೊಡ್ಡಿಯ ಗ್ರಾಮ. ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮ ಊರು ಕಾಣಿಸ್ತೈತೆ, ಮನೆಗಳು ಕಾಣಿಸ್ತೈತೆ. ಅದೇ ಥರ ಮನೆ ಪಕ್ಕ ಕಬ್ಬು, ಭತ್ತ, ರಾಗಿ, ಗೋಧಿ ಅಂತ ಇಲ್ಲಂತೂ ಬೆಳೀಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಅದೇನು ಗೋಧಿ ಇರೋದು ಮಹಾರಾಷ್ಟ್ರ ಸೈಡು. ನಮ್ಮ ತಾವೇನಿರುವ ಕಬ್ಬು, ರಾಗಿ, ಭತ್ತ, ಸೀಮೆ ಹುಲ್ಲು, ತೆಂಗಿನ ಮರಗಳು, ಪರಂಗಿ ಮರ, ತಂಬೋಟೆ ಗಿಡ, ಬೀನಿಸು, ಬದನೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಬಾಳೆ ಈ ಮುಂತಾದ ವಸ್ತುಗಳು ನಮ್ಮಲ್ಲಿ ಬೆಳೀತಾರೆ ಈ ಮಂಡ್ಯ ಸೈಡು. ನೋಡಿ ತುಂಬ ಸಖತ್ತಾಗೈತೆ. ಪಕ್ಕದಲ್ಲಿ ಕಬ್ಬು, ಬಾಳೆ ನೋಡಿ, ಎದುರುಗಡೆ ಕಬ್ಬು, ತೆಂಗಿನ ಮರಗಳು. ಅದೇ ಥರ ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮ ಊರು ಕಾಣಿಸ್ತೈತೆ. ಅಲ್ಲಿಗೆ ಹೋಗೋಣ, ಭೇಟಿ ಮಾಡೋಣ ಒಂದು ಟ್ರಿಪ್ಪು. ಇದೇ ನೋಡಿ ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮ. ನಮ್ಮ ರೈತರು ಏನೆಲ್ಲ ಮನೆಗಳು ಕಟ್ಟಾರ ನೋಡಿ. ಮಂಗಳೂರು ಹಂಚು ಮನೆ, ಆಡು, ಕುರಿ ಎಲ್ಲ ಮೇಯ್ತಿದೆ. ಕೋಳಿಗಳು ಕೂಡ ಕೂಡಾಕಿದ್ದಾರೆ ಗೂಡಲ್ಲಿ ನೋಡಿ. ಮುಂದಗಡೆ ಎದುರುಗಡೆ ಕಾಣಿಸ್ತೈತೆ ನೋಡಿ ಎಮ್ಮೆ, ಹಸು. ಅದೇ ಥರ ನೋಡಿ ಪಕ್ಕದಲ್ಲಿ ಏನೆಲ್ಲ ಒಂದು ಮಾಡಿದ್ದಾರೆ ಅಂತ. ತುಂಬ ಸಖತ್ತಾಗೈತೆ ಊರಂತೂ ನಿಜವಾಗ್ಲೂ. ನಮ್ಮ ತಾತ ಮುತ್ತಾತಿರೋ ರೈತರು ಕಟ್ಟಿರುವಂಥ ಊರು ಇದು ನೋಡಿ. ಸಖತ್ತಾಗೈತೆ ಊರಂತೂ. ಲಕ್ಷ್ಮೇ ದೊಡ್ಡಿ ಗ್ರಾಮದ ನಮ್ಮ ರೈತರಿಗೆ, ನಮ್ಮ ತಾತ ಮುತ್ತಾತಿರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು. ನೋಡಿ ತುಂಬ ಸಖತ್ತಾಗೈತೆ ಊರಂತೂ. ಮುಂದೆ ತೋರಿಸ್ತೀನಿ ಬನ್ನಿ.
ಮುಂದೆ ತೋರಿಸ್ತೀನಿ ಊರ. ನೋಡಿ ನಮ್ಮ ರೈತರು ಏನೆಲ್ಲ ಸಾಕಿದ್ದಾರೆ, ಎಮ್ಮೆ, ಹಸು, ಎತ್ತಿನ ಗಾಡಿ, ದನಗಳು, ಉಲ್ಮೆದೆ. ನೋಡಿ ತುಂಬ ಸಖತ್ತಾಗೈತೆ ಊರಂತೂ. ನಿಜಕ್ಕೂ ಒಂದು ಟ್ರಿಪ್ ಬರಬೇಕು. ನಮ್ಮ ಕಲಾವಿದರು ಡ್ರಾಯಿಂಗ್ ಮಾಡೋಕೆ, ಚಿತ್ರ ಬಿಡಿಸೋಕೆ ಈ ಊರಿಗೆ ತುಂಬ ಸಖತ್ತಾಗೈತೆ. ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ನೀವು. ಪಕ್ಕದಲ್ಲಿ ಕೆರೆ ಕೂಡ ಐತೆ, ಲಕ್ಷ್ಮೇಗೌಡ ದೊಡ್ಡಿ ಪಕ್ಕ. ಅದನ್ನೂ ತೋರಿಸ್ತೀನಿ ಬನ್ನಿ. ನೋಡಿ ಊರಂತೂ ತುಂಬ ಸಖತ್ತಾಗೈತೆ. ಅದೇ ಥರ ಎದುರು ಮನೆ ಮುಂದೆಗಡೆ ಉಲ್ಮೆದೆ ಹಾಕಾರೆ. ಅದೇ ಥರ ಮನೆ ಕೈಯಂಚು ಮನೆ, ಕಂಬದ ಮನೆ. ನಮ್ಮ ಅಜ್ಜಿ ಕಸ ಗುಡಿಸ್ತಾ ಇದ್ದಾರೆ ಈಚೆ ಕಡೆ. ನೋಡಿ ತುಂಬ ಸಖತ್ತಾಗೈತೆ ಊರಂತೂ. ಅದೇ ಥರ ಆಡು ಕುರಿ ಎಲ್ಲ ಸಾಕಿದ್ದಾರೆ ನಮ್ಮ ರೈತರು. ಒಂದು ಟ್ರಿಪ್ ಭೇಟಿ ಕೊಡಿ ಊರಿಗೆ. ನಮ್ಮ ಕಲಾವಿದರು ತುಂಬ ಸಖತ್ತಾಗೈತೆ. ಊರಂತೂ ಸಖತ್ತಾಗೈತೆ, ಬರಬೇಕು ನಮ್ಮ ಕಲಾವಿದರು. ಇಂಥ ಊರು ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡಿ. ತುಂಬ ಸಖತ್ತಾಗೈತೆ ಊರಂತೂ. ನೋಡಿ ತುಂಬ ಅದ್ಭುತವಾದ ಎದುರುಗಡೆ ಆಲಮನೆ ಕೂಡ ಕಾಣಿಸ್ತೈತೆ ನಮ್ಮ ರೈತರದು. ಅಲ್ಲಿಗೂ ಹೋಗೋಣ, ಒಂದು ಟ್ರಿಪ್ ಭೇಟಿ ಕೊಡೋಣ ಬನ್ನಿ, ನೋಡೋಣ. ನೋಡಿ ಇದೇ ಊರು ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮ. ನಮ್ಮ ರೈತರ ಊರು, ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ಊರು ಇದು. ನೋಡಿ ತುಂಬ ಸಖತ್ತಾಗೈತೆ ಊರಂತೂ. ಅದೇ ಥರ ಪಕ್ಕದಲ್ಲಿ ತೀರ್ಗು ಕೂಡ ಮಾಡಿದ್ದಾರೆ ಮನೆ ಪಕ್ಕ. ನೋಡಿ ಸಖತ್ತಾಗೈತೆ. ನೋಡಿ ಆಲಮನೆ ಪಕ್ಕ ಜೋಳ, ಕಬ್ಬು, ರಾಗಿ, ಭತ್ತ ಎಲ್ಲನೂ ಬೆಳೆದಿದ್ದಾರೆ. ತುಂಬ ಸಖತ್ತಾಗೈತೆ ನೋಡಿ. ನೋಡಿ ಇದು ದೊಡ್ಡ ಬೀದಿ. ಇದು ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮದ ರೈತರು. ತುಂಬ ಸಖತ್ತಾಗೈತೆ ಊರಂತೂ. ಒಂದು ಟ್ರಿಪ್ ಭೇಟಿ ಕೊಡಿ ನಮ್ಮ ಕಲಾವಿದರು. ಯಾವ್ದಕ್ಕೂ ತುಂಬ ಸಖತ್ತಾಗಿ ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಪೇಂಟಿಂಗ್ ಮಾಡ್ಬೋದು. ಹಳೆ ಮನೆಗಳು ತುಂಬ ಸಖತ್ತಾಗೈತೆ ನೋಡಿ. ಇದೇ ನೋಡಿ ಆಲಮನೆ, ತುಂಬ ಸಖತ್ತಾಗೈತೆ. ಕಬ್ಬು ಕೂಡ ಹಾಕಿದ್ದಾರೆ. ಗಾಣ ರನ್ನಿಂಗಲ್ಲಿ ಇವಾಗ ನಿಲ್ಲಿಸಿದ್ದಾರೆ. ಒಲೆ ತುರುಕ್ತಿದ್ದಾರೆ ಮೇವ. ಅಡುಗೆ ತೆಗಿತಿದ್ದಾರೆ ನಿಜಕ್ಕೂ. ನೋಡಿ ಇದೇ ಗಾಣ, ನಮ್ಮ ರೈತರು ಗಾಣ ಇದು. ನಮ್ಮ ರೈತರು ಒಂದು ಸಾಧನೆ ಮಾಡಿರುವಂಥ ಗಾಣ ಇದು. ಇಬ್ಬರದು ಅಣ್ಣ ತಮ್ಮದಿರ ಗಾಣ ಇದು. ಸುಮಾರು ಒಂದು 50 ವರ್ಷದಿಂದ ಓಡಿಸ್ತಾ ಇದ್ದಾರೆ ಇದು ಗಾಣವ. ತುಂಬ ಸಖತ್ತಾಗೈತೆ ನೋಡಿ. ಅದೇ ಥರ ಉಲ್ಮೆದೆ, ಪಕ್ಕದಲ್ಲಿ ತೆಂಗಿನ ಮರಗಳು. ತುಂಬ ಸಖತ್ತಾಗೈತೆ. ಬನ್ನಿ ನೋಡ್ರಿ, ಭೇಟಿ ಕೊಡಿ ನಮ್ಮ ಕಲಾವಿದರು. ಇದೇ ನೋಡಿ ಲಕ್ಷ್ಮೇಗೌಡಿನ ದೊಡ್ಡಿ ಕೆರೆ, ನಮ್ಮ ರೈತರ ಕೆರೆ ಇದು. ನೋಡಿ ನಮ್ಮ ರೈತರ ಮಗ ಎಮ್ಮೆ ಮೈ ತೊಳಿತಾ ಇದ್ದಾರೆ ಬಂದು ಕೆರೆಗೆ. ನೋಡಿ ಅದೇ ಥರ ಒಳಗಡೆ ತಾವರೆ ಹೂವು ಎಲ್ಲ ಕಾಣಿಸ್ತೈತೆ ನೋಡಿ. ತುಂಬ ಸಖತ್ತಾಗೈತೆ ನಿಜಕ್ಕೂ ಕೆರೆ. ಇಲ್ಲಿ ಬರಬೇಕು ನಮ್ಮ ಕಲಾವಿದರು ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ, ಪೇಂಟಿಂಗ್ ಬರೀಕೆ. ಊರು ತುಂಬ ಸಖತ್ತಾಗೈತೆ ಊರು ಕೂಡ. ಅದೇ ಥರ ಇಲ್ಲಿ ಬಾತುಕೋಳಿ ಅಂಶ ಕೂಡ ನೋಡಿ. ಬಾತುಕೋಳಿ ನಮ್ಮ ರೈತರು ಸಾಕಿರೋದು. 3 ಬಾತುಕೋಳಿ ನೀರೊಳಗೆ ಬಂದೈತೆ, ಈಜು ಮುಳುಗ್ತೈತೆ ನೋಡಿ. ತುಂಬ ಸಖತ್ತಾಗೈತೆ ಬಾತುಕೋಳಿ ನಿಜಕ್ಕೂ. ಬರಬೇಕು ದಯವಿಟ್ಟು ನೋಡಿ ಯಾವ ಥರ ಐತೆ ಕೆರೆ ಅಂತ. ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮಕ್ಕೆ ಸೇರಿದ್ದು ಕೆರೆ ಇದು. ತುಂಬ ಸಖತ್ತಾಗೈತೆ ಬನ್ನಿ ನೋಡಿ. ನಮ್ಮ ರೈತರು ಮಗ ಇವರು ಎಮ್ಮೆ ಮೈ ತೊಳಿತಾ ಇದ್ದಾರೆ, ಎಮ್ಮೆ ಹಿಡ್ಕೊಬಂದು. ನೋಡಿ ಯಾವ ಥರ ತೊಳಿತಾ ಇದ್ದಾರೆ ಅಂತ ನೋಡಿ. ಎಮ್ಮೆಗಳು ನೀರು ಒಳಗೆ ಪಾಚೈತೆ, ಅವರು ಮೈ ತೊಳಿತಾ ಇದ್ದಾರೆ. ಎಮ್ಮೆಗೆ ಮೈ ತೊಳಿತಾ ಇದ್ದಾರೆ ನೀರಲ್ಲಿ ನೋಡಿ. ಹೇಳೋಣ ಎಷ್ಟು? ಪಾಪು ನಿಮ್ಮ ಹೆಸರು? ಜೀವನ್ ಅಂತ ನಮ್ಮ ರೈತರ ಮಗ. ನೋಡಿ ತುಂಬ ಸಖತ್ತಾಗ ತೊಳಿತಿದ್ದಾರೆ ಎಮ್ಮೆ. ಅದೇ ಥರ ನೀವು ಬರಬೇಕು ಇಲ್ಲಿಗೆ ನೋಡಿ ಯಾವ ಥರ ತೊಳಿತಿದ್ದಾರೆ ಅಂತ ನೋಡಿ. ಇವಾಗ ಎದ್ದೊಳಿಸ್ಕೊಂಡು ಮನೆಗೆ ಹಿಡ್ಕೊಂಡು ಹೋಗ್ತಾರೆ. ಮನೇಲಿ ಹಿಡ್ಕೊಬಿಟ್ಟು ಗೊಂತಲ್ಲಿ ಕಟ್ಟಾಕ್ತಾರೆ ಬಿಸಿಲಲ್ಲಿ. ಯಾಕೆಂದರೆ ಎಮ್ಮೆ ಮೈ ಬಿಸಿಲಲ್ಲಿ ಒಣಗಬೇಕು, ಆರಬೇಕು ಅಂತ. ನೋಡಿ ಯಾವ ಥರ ತೊಳಿತಿದ್ದಾರೆ ಅಂತ ನೋಡಿ. ತುಂಬ ಸಖತ್ತಾಗ ನಮ್ಮ ಜೀವನಗೌಡರು ಎಮ್ಮೆ ಮೈ ತೊಳಿತಿದ್ದಾರೆ ನಿಜಕ್ಕೂ. ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ಜೀವನಗೌಡ್ರಿಗೆ. ಥ್ಯಾಂಕ್ಸ್ ಜೀವನಗೌಡರು. ತುಂಬ ಸಖತ್ತಾಗಿ ತೊಳಿತಿದ್ದಾರೆ ನೋಡಿ ನಿಜಕ್ಕೂ. ನಾಚಿಕೆ ಇಲ್ದಂತ ತೊಳಿತಿದ್ದಾರೆ ನಿಜಕ್ಕೂ. ಯಾಕೆಂದರೆ ನಮ್ಮ ರೈತರಿಗೆ ಗೊತ್ತು ಯಾವ ಥರ ಅಂತ ನಿಜಕ್ಕೂ ಕಷ್ಟ ನೋಡಿ. ತುಂಬ ಸಖತ್ತಾಗೈತೆ ಕೆರೆ ಅಂತೂ. ಬನ್ನಿ ಒಂದು ಟ್ರಿಪ್ಪು ನಮ್ಮ ಕಲಾವಿದರು ಈ ಊರಿಗೆ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಬರಬೇಕು ದಯವಿಟ್ಟು ಬನ್ನಿ. ಯಾಕೆಂದರೆ ಒಳ್ಳೊಳ್ಳೆ ಮನೆಗಳವೆ ಇಲ್ಲಿ, ಹಳೆ ಮನೆಗಳು. ಬನ್ನಿ. ಅದೇ ಥರ ಆಲಮನೆ ಕೂಡ ಐತೆ ಇಲ್ಲಿ ಊರಲ್ಲಿ ನೋಡಿ. ಯಾವ ಥರ ತೊಳ್ಸ್ಕೊತೈತೆ ಎಮ್ಮೆ ಮೈಯ ನಿಜಕ್ಕೂ ನೋಡಿ. ಒಂದು ಟ್ರಿಪ್ಪು ಜೀವನಗೌಡರು ಅಂತ ಇವರು. ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮದ ಜೀವನಗೌಡರು ನೋಡಿ. ತುಂಬ ಸಖತ್ತಾಗ
ತೊಳಿತಾ ಇದ್ದಾರೆ ಎಮ್ಮೆಯ ಮೈಯ ನೋಡಿ. ನೀರು ಕೂಡ ಯಾವ ಥರ ಇರ್ತಿದ್ದಾರೆ ಮೈಗೆ ಎಮ್ಮೆಗೆ ನೋಡಿ. ಒಂದು ಮುಂದಗಡೆ ಒಂದು ಹಿಂದಗಡೆ ಐತೆ ಎಮ್ಮೆ ನೋಡಿ. ನೋಡಿ ಇವಾಗ ಹಗ್ಗದಲ್ಲಿ ಹಿಡ್ಕೊ ಬರ್ತಾ ಇದ್ದಾರೆ. ನೋಡಿ ತುಂಬ ಸಖತ್ತಾಗ ಬರ್ತಾಯಿತ್ತು ಎಮ್ಮೆಗಳು ನೀರಿಂದ, ಕೆರೆಯಿಂದ ಈಚೆಗಡೆಗೆ ನಿಜವಾಗ್ಲೂ ನೀರಿಂದ ನೋಡಿ. ಇವಾಗ ಮನೆಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮನೆಗೆ ಹಿಡ್ಕೊಬಿಟ್ಟು ಗೊಂತಲ್ಲಿ ಕಟ್ಟಾಕ್ತಾರೆ ಇವಾಗ.